Okay. So next, we will see for managing the complete organization, any business, any organization carry out these activities are divided into interdependent operation. Okay. See, uh, to manage any uh, for managing any to complete any task. Okay, ಏನ್ ಮಾಡ್ಬೇಕು, 6 operations ಅದಾವ. ಓಕೆ, ಅದು ಏನ್ 6 operations ಅದಾವ, ಆ ಮ್ಯಾನೇಜರ್ ಕಡೆ ಟೆಕ್ನಿಕಲ್ ಆಪರೇಷನ್ಸ್ ಗೊತ್ತಿರ್ಬೇಕು, ಆ ಕಮರ್ಷಿಯಲ್ ಆಪರೇಷನ್ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಫೈನಾನ್ಷಿಯಲ್ ಬಗ್ಗೆ ಗೊತ್ತಿರ್ಬೇಕು. ಓಕೆ, ಸೆಕ್ಯೂರಿಟಿ ಬಗ್ಗೆ ಗೊತ್ತಿರ್ಬೇಕು, ಅಕೌಂಟಿಂಗ್ ನಾಲೆಜ್ ಇರಬೇಕು, ಮತ್ ಅಡ್ಮಿನಿಸ್ಟ್ರೇಷನ್ ನಾಲೆಜ್ ಇರಬೇಕು. ಓಕೆ, ಟು ಕಂಪ್ಲೀಟ್ ಎನಿ for managing, okay, to manage any organization, any business, either activities barely manager kade some 6 activities, or we can say 6 operation ಗೊತ್ತಿರಬೇಕು. ಫಸ್ಟ್ ವಿ ಹ್ಯಾವ್ ಟೆಕ್ನಿಕಲ್. ಓಕೆ, ಟೆಕ್ನಿಕಲ್ ಒಳಗೆ ಅವನಿಗೆ ಏನ್ ಗೊತ್ತಿರ್ಬೇಕು, ಎಸ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆಗ್ಲಿಕ್ಕತ್ತಾವ, ಎಸ್ ಮ್ಯಾನುಫ್ಯಾಕ್ಚರ್ ಆಗ್ಲಿಕ್ಕತ್ತಾವ. ಓಕೆ, ಟು ಪ್ರೊಡ್ಯೂಸ್ ಎನಿ ಗೂಡ್ಸ್ ನಮ್ಗೂ ಎಷ್ಟು ಲೇಬರ್ ರಿಕ್ವೈರ್ ಆಗ್ಬೇಕು ಅದು ಎಲ್ಲ ಗೊತ್ತಿರಬೇಕು ಫಾರ್ ಮ್ಯಾನೇಜರ್. ಓಕೆ, ಫಾರ್ ಮ್ಯಾನೇಜರ್ ಟು ಕಂಪ್ಲೀಟ್ ಎನಿ ಟಾಸ್ಕ್ ಆರ್ ಎನಿ ಆಕ್ಟಿವಿಟೀಸ್ ಫಸ್ಟ್ ಅವನಿಗೂ ಟೆಕ್ನಿಕಲ್ ನಾಲೆಜ್ ಇರ್ಬೇಕು. ಟೆಕ್ನಿಕಲ್ ನಾಲೆಜ್ ಅಂದ್ರೆ ಎಸ್ ಪ್ರೊಡಕ್ಷನ್ ಆಗ್ಲಿಕ್ಕತ್ತದ, ಎಸ್ ಮ್ಯಾನುಫ್ಯಾಕ್ಚರ್ ಆಗ್ಲಿಕ್ಕತ್ತದ. ಓಕೆ, ಇಫ್ ಯು ಆರ್ ಡೂಯಿಂಗ್ ಎನಿ ಪ್ರೊಡಕ್ಷನ್ ಅಂದ್ರೆ ಏನಾರ ಒಂದು ಪ್ರೊಡಕ್ಷನ್ ಮಾಡ್ಲಿಕ್ಕತ್ತೀರಿ. ಓಕೆ, ಅದು ಪ್ರೊಡಕ್ಷನ್ ಮಾಡುವಾಗ ನಮ್ಗೂ ಎಷ್ಟು ರಾ ಮಟೀರಿಯಲ್ ಬೇಕು, ಎಷ್ಟು ಲೇಬರ್ ರಿಕ್ವೈರ್ ಆಗ್ಬೇಕು. ಓಕೆ, ಹೌ ಮೆನಿ ಗೂಡ್ಸ್ ವಿ ಶುಡ್ ಪ್ರೊಡ್ಯೂಸ್. ಓಕೆ, ಎಷ್ಟು ಮಷಿನರಿ ಬೇಕು, ಅದು ಎಲ್ಲ ಅವನಿಗೆ ಟೆಕ್ನಿಕಲ್ ನಾಲೆಜ್ ಇರಬೇಕು. ಓಕೆ, ನೆಕ್ಸ್ಟ್ ನಾಲೆಜ್ ಯಾವ್ದಿರ್ಬೇಕು, ಕಮರ್ಷಿಯಲ್ ಬಗ್ಗೆ ಇರಬೇಕು. ಕಮರ್ಷಿಯಲ್ ಅಂದ್ರೆ ಪರ್ಚೇಸಿಂಗ್ ಅಂಡ್ ಸೆಲ್ಲಿಂಗ್. ಓಕೆ, ಪರ್ಚೇಸಿಂಗ್ ಅಂದ್ರೆ ರಾ ಮಟೀರಿಯಲ್ ಎಲ್ಲಿಂದ ತರಬೇಕು. ಓಕೆ, ರಾ ಮಟೀರಿಯಲ್ ಎಲ್ಲಿಂದ ತರಬೇಕು, ಎಷ್ಟು ಕ್ವಾಂಟಿಟಿ ಒಳಗೆ ತರಬೇಕು. ಓಕೆ, ಮತ್ ಅದು ಒನ್ಸ್ ರಾ ಮಟೀರಿಯಲ್ ಫಿನಿಶ್ ಗೂಡ್ಸ್ ಒಳಗ್ ಆದಂದ್ರ ಮಾರ್ಕೆಟ್ ಒಳಗೆ ಹೆಂಗ್ ಸೆಲ್ ಮಾಡಬೇಕು, ವೇರ್ ಟು ಸೆಲ್, ಹೌ ಮಚ್ ಟು ಸೆಲ್. ಓಕೆ, ಮತ್ ಪ್ರಮೋಷನ್ ಹೆಂಗ್ ಮಾಡಬೇಕು ಅದು ನಾಲೆಜ್ ಇರಬೇಕು. ಓಕೆ, ನೆಕ್ಸ್ಟ್ ಬರ್ತದ ಫೈನಾನ್ಷಿಯಲ್ ಬಗ್ಗೆ. ಓಕೆ, ಫೈನಾನ್ಷಿಯಲ್ ಬಗ್ಗೆ ಅಂದ್ರೆ ಟು ಸ್ಟಾರ್ಟ್ ಎನಿ ಬಿಸ್ನೆಸ್ ನಮಗೂ ಕ್ಯಾಪಿಟಲ್ ಬೇಕು. ಓಕೆ, ಫಂಡ್ ಬೇಕು, ಅದು ಫಂಡ್ ನಮ್ಗೆ ಎಲ್ಲಿಂದ ಬರಬೇಕು. ಓಕೆ, ಫಂಡ್ ನಾವು ಎಲ್ಲಿಂದ ರೇಸ್ ಮಾಡಬಹುದು. ಓಕೆ, ವೇರ್ ನಮ್ಗೆ ಯಾರು ಫ್ರಮ್ ವೇರ್ ವಿ ಕ್ಯಾನ್ ಟೇಕ್ ದ ಲೋನ್, ಮನಿ ಎಲ್ಲಿಂದ ಸಿಗ್ಬಹುದು, ಅದು ಫೈನಾನ್ಷಿಯಲ್ ಬಗ್ಗೆ ಗೊತ್ತಿರ್ಬೇಕು, ಕ್ಯಾಪಿಟಲ್ ಬಗ್ಗೆ. ನೆಕ್ಸ್ಟ್ ಬರ್ತದ ಸೆಕ್ಯೂರಿಟಿ. ಓಕೆ, ಮತ್ ಪ್ರೊಟೆಕ್ಷನ್ ಆಫ್ ಗೂಡ್ಸ್ ಅಂಡ್ ಪರ್ಸನ್. ಸೆಕ್ಯೂರಿಟಿ ಅಂದ್ರೆ ನಾವು ಗೂಡ್ಸ್ ಪ್ರೊಟೆಕ್ಟ್ ಮಾಡಬೇಕು. ಓಕೆ, ಅಂದ್ರ ಇಫ್ ಎನಿಥಿಂಗ್ ಹ್ಯಾಪನ್ಸ್ ಮೀನ್ಸ್ ವಿ ಶುಡ್ ಪ್ರೊಟೆಕ್ಟ್ ದ ಗೂಡ್ಸ್. ಅದರ್ ದನ್ ದಟ್ ಪರ್ಸನ್ಗೂ ನಾವು ಪ್ರೊಟೆಕ್ಟ್ ಮಾಡಬೇಕು. ಪರ್ಸನ್ಸ್ ಅಂದ್ರೆ ಎಂಪ್ಲಾಯೀಸ್, ಕಂಪನಿ ಒಳಗೆ ಯಾರ್ಯಾರು ಎಂಪ್ಲಾಯೀಸ್ ಇರ್ತಾರೆ ಅವರಿಗೂ ಬೆನಿಫಿಟ್ ಕೊಡಬೇಕು, ಇನ್ಶೂರೆನ್ಸ್ ಬೆನಿಫಿಟ್. ಓಕೆ, ESI ಮಾಡ್ತಾರೆ, ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್. ಇನ್ ಎವ್ರಿ ಕಂಪನಿ, ಇನ್ ಎನಿ ಆರ್ಗನೈಸೇಷನ್ಸ್ ಎಂಪ್ಲಾಯೀಸ್ಗೂ ಬೆನಿಫಿಟ್ಸ್ ಕೊಡ್ತಾರೆ. ಲೈಕ್ ಒಂದು PF ಕೊಡ್ತಾರೆ, ಪ್ರೊವಿಡೆಂಟ್ ಫಂಡ್ ಫೆಸಿಲಿಟಿ ಕೊಡ್ತಾರೆ, ಮತ್ ESI ಮಾಡ್ತಾರೆ. ESI ಅಂದ್ರೆ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್. ಅದರಿಂದ ಒಂದು ಸಮ್ ಪಾಯಿಂಟ್ ಆಫ್ ಮನಿ ಡಿಡಕ್ಟ್ ಮಾಡ್ತಾರೆ ಫ್ರಮ್ ದ ಎಂಪ್ಲಾಯೀಸ್ ಸ್ಯಾಲರಿ. ಓಕೆ, ಸೆಕ್ಯೂರಿಟಿ ಕೊಡ್ಬೇಕು. ಸೆಕ್ಯೂರಿಟಿ ಅದರ ಮೇಲೆ ಕೊಡ್ಬೇಕು, ಗೂಡ್ಸ್ ಸೆಕ್ಯೂರಿಟಿ ಕೊಡ್ಬೇಕು. ಓಕೆ, ಟು ಗಿವ್ ಎನಿ ಪ್ರಾಬ್ಲಮ್ಸ್ ಇಂಪಾರ್ಟೆನ್ಸ್ ಕೊಡ್ಬೇಕು ಏನಾರ ಪ್ರಾಬ್ಲಮ್ಸ್ ಆದಂದ್ರೆ. ನೆಕ್ಸ್ಟ್ ಪರ್ಸನ್ ಅಂದ್ರೆ ಎಂಪ್ಲಾಯೀಸ್, ಅವ್ರಿಗೂ ಸಮ್ ಬೆನಿಫಿಟ್ಸ್ ಕೊಡ್ಬೇಕು, ಇನ್ಶೂರೆನ್ಸ್ ಬೆನಿಫಿಟ್ಸ್, ಇಂದ್ರ PF ಬೆನಿಫಿಟ್ಸ್ ಎಲ್ಲ ಕೊಡ್ಬೇಕು. ನೆಕ್ಸ್ಟ್ ಬರ್ತದ ಅಕೌಂಟಿಂಗ್. ಅಕೌಂಟಿಂಗ್ ಒಳಗ್ ದಿ ಆಲ್ ಅಬೌವ್. ಓಕೆ, ಕಾಸ್ಟಿಂಗ್ ಆಫ್ ಪ್ರಾಡಕ್ಟ್. ಓಕೆ, ಅಸೆಟ್ಸ್ ಎಷ್ಟು ಅದಾವ್, ಲಯಬಿಲಿಟೀಸ್ ಎಷ್ಟು ಬೇಕು, ಕಾಸ್ಟ್ ಎಷ್ಟು ಬೇಕು, ಪ್ರಾಫಿಟ್ ಎಷ್ಟು ಆಗ್ಲಿಕ್ಕತ್ತಾವ, ಇದೆಲ್ಲ ಅಕೌಂಟಿಂಗ್ ನಾಲೆಜ್ ಇರಬೇಕು. ಕಂಪನಿ ಒಳಗೆ ಎಷ್ಟು ಅಸೆಟ್ಸ್ ಅದಾವ್, ವಾಟ್ ಆರ್ ದ ಲಯಬಿಲಿಟೀಸ್. ಓಕೆ, ಮತ್ ಕಂಪನಿ ಒಳಗೆ ಎಷ್ಟು ಪ್ರಾಫಿಟ್ ಜನರೇಟ್ ಆಗ್ಲಿಕ್ಕತ್ತಾವ. ಓಕೆ, ಮತ್ ಪ್ರಾಡಕ್ಟ್ಗೂ ಎಷ್ಟು ಪ್ರೈಸ್ ಇರಬೇಕು. ಓಕೆ, ವಾಟ್ ಆರ್ ದ MRP ಪ್ರೈಸ್ ಇರಬೇಕು. ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಇರಬೇಕು, ಅಕೌಂಟಿಂಗ್ ನಾಲೆಜ್ ಇರಬೇಕು. ನೆಕ್ಸ್ಟ್ ಬರ್ತದ ಅಡ್ಮಿನಿಸ್ಟ್ರೇಷನ್. ಇನ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ವಿ ಕ್ಯಾನ್ ಸೇ ಪ್ಲಾನಿಂಗ್, ಪ್ರಾಪರ್ ಪ್ಲಾನಿಂಗ್ ಇರಬೇಕು, ಪ್ರಾಪರ್ ಕಂಟ್ರೋಲ್ ಇರಬೇಕು, ಅಂಡ್ ಪ್ರಾಪರ್ coordination ಇರಬೇಕು. Then only we can achieve all the operations. I think everyone understood. Once again from start I will revise. Administrative theory ಯಾರು ಕೊಟ್ಟಿದ್ರು, ಹೆನ್ರಿ ಫೋಲ್ ಕೊಟ್ಟಿದ್ರು. By seeing the manager point of view, this theory was explained. Okay, to complete any
to manage any organization, any business or any activities, to complete any activities, ಇದೆಲ್ಲ ಟೆಕ್ನಿಕಲ್ we can say 6 ಆಪರೇಷನ್ ಬಗ್ಗೆ ಗೊತ್ತಿರಬೇಕು in every company. First technical ಬಗ್ಗೆ knowledge ಇರಬೇಕು, ಕಮರ್ಷಿಯಲ್, next financial, next security, next accounting and last administration. ಇದೆಲ್ಲ ಬಗ್ಗೆ 6 ಆಪರೇಷನ್ ಬಗ್ಗೆ ಎಲ್ಲ ಗೊತ್ತಿರಬೇಕು. ಟೆಕ್ನಿಕಲ್ I think everyone understood. Okay, next bರ್ತದೆ, the manager should perform this operation keeping in mind the below mentioned 5 functions. Okay, next point ಏನೈತ್ರಿ, the manager should perform. Okay, ಇದು ಏನೇನ್ 6 operations ಅದ ಮ್ಯಾನೇಜರ್ ಹೆಂಗ್ ಪರ್ಫಾರ್ಮ್ ಮಾಡಬೇಕು, by keeping in mind 5 functions. ಪ್ರಾಪರ್ ಪ್ಲಾನಿಂಗ್ ಮಾಡಬೇಕು, ಪ್ರಾಪರ್ ಆರ್ಗನೈಸಿಂಗ್ ಮಾಡಬೇಕು, ಪ್ರಾಪರ್ ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್ ಅಂಡ್ ಕಂಟ್ರೋಲಿಂಗ್. ಇದರ ಸ್ಲೈಡ್ ಮೀನಿಂಗ್ ಅಂದ್ರೆ ಏನೈತಿ, ಇದು ಏನ್ 6 ಆಪರೇಷನ್ಸ್ ಅದಾವ, ಲೈಕ್ ಟೆಕ್ನಿಕಲ್, ಕಮರ್ಷಿಯಲ್, ಫೈನಾನ್ಷಿಯಲ್, ಸೆಕ್ಯೂರಿಟಿ, ಅಕೌಂಟಿಂಗ್, ಅಡ್ಮಿನಿಸ್ಟ್ರೇಷನ್. ಇದು ಎಲ್ಲ 6 ಆಪರೇಷನ್ ಅವ ಹೆಂಗ್ ಪರ್ಫಾರ್ಮ್ ಮಾಡ್ಬೇಕು ಅಂದ್ರ ಬೈ ಕೀಪಿಂಗ್ ಇನ್ ಮೈಂಡ್ ದಿಸ್ 5 ಫಂಕ್ಷನ್ಸ್. ಓಕೆ ಲೈಕ್ ಪ್ರಾಪರ್ ಪ್ಲಾನಿಂಗ್ ಇರಬೇಕು, ಅಡ್ವಾನ್ಸ್ ಒಳಗೆ ಡಿಸೈಡ್ ಮಾಡಬೇಕು ವಾಟ್ ಟು ಡೂ, ವೆನ್ ಟು ಡೂ, ಹೌ ಮಚ್ ಟು ಡೂ. ಪ್ರಾಪರ್ ಪ್ಲಾನಿಂಗ್ ಮಾಡಬೇಕು. ಓಕೆ, ನೆಕ್ಸ್ಟ್ ಆರ್ಗನೈಸ್ ಮಾಡಬೇಕು. ನಾವು ಏನ್ ಪ್ಲಾನ್ ಮಾಡಿರಿ ಅದಕ್ಕೆ ನಮ್ಗೆ ಏನೇನ್ ಮಟೀರಿಯಲ್ಸ್ ಬೇಕು. ಓಕೆ, ಲೈಕ್ ನಾವು ಪ್ರಾಪರ್ ಪ್ಲಾನ್ ಮಾಡಿರಿ, ಲೈಕ್ ವಿ ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್ ಆಫ್ ಲ್ಯಾಪ್ಟಾಪ್. ಟು ಸ್ಟಾರ್ಟ್ ದ ಲ್ಯಾಪ್ಟಾಪ್ ಬಿಸ್ನೆಸ್ ಆರ್ಗನೈಸ್ ಮಾಡಬೇಕು, ನಮ್ಗೆ ಏನೇನ್ ಮಟೀರಿಯಲ್ಸ್ ಬೇಕು ಅದು ಎಲ್ಲ ಆರ್ಗನೈಸ್ ಮಾಡಬೇಕು. ನೆಕ್ಸ್ಟ್ ಡೈರೆಕ್ಟ್ ಮಾಡಬೇಕು, ಪ್ರಾಪರ್ ಡೈರೆಕ್ಷನ್ಸ್ ಕೊಡ್ಬೇಕು, ಕೋಆರ್ಡಿನೇಷನ್ ಮಾಡಬೇಕು, ನೆಕ್ಸ್ಟ್ ಕಂಟ್ರೋಲ್ ಮಾಡಬೇಕು. ಓಕೆ, ದಿಸ್ ಆರ್ ದ 5 ಫಂಕ್ಷನ್ಸ್ where manager should perform to complete this 6 operation. To complete this 6 operation, manager ಏನ್ ಮಾಡಬೇಕು, 5 functions follow ಮಾಡಬೇಕು. Okay, next button, further for performing the above interdependent operation in the line the functions, the manager require the following qualities. ಅದರ ಜೊತೆ some qualities ನು ಬೇಕು, ಮ್ಯಾನೇಜರ್ ಕಡೆ ಸಮ್ ಕ್ವಾಲಿಟೀಸ್ ಬೇಕು. ಓಕೆ, ಸಿ ಟು ಪರ್ಫಾರ್ಮ್ ದಿಸ್ 6 ಆಪರೇಷನ್ ಅಂಡ್ ಟು ಪರ್ಫಾರ್ಮ್ ದಿಸ್ 5 ಫಂಕ್ಷನ್ಸ್. ಓಕೆ, ಮ್ಯಾನೇಜರ್ ಕಡೆ ಸಮ್ ಕ್ವಾಲಿಟೀಸ್ ಇರಬೇಕು. ಏನೇನ್ ಕ್ವಾಲಿಟೀಸ್ ಇರಬೇಕು, ಫಿಸಿಕಲ್ ಇರಬೇಕು, ಅವ ಮೆಂಟಲ್ ಇರಬೇಕು. ಓಕೆ, ಮಾರಲ್ ವಿ ಕ್ಯಾನ್ ಸೇ. ಓಕೆ, ಜನರಲ್ ಎಜುಕೇಶನ್ ಇರಬೇಕು, ಸ್ಪೆಷಲ್ ನಾಲೆಜ್ ಇರಬೇಕು, ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಫಿಸಿಕಲ್ ಅಂದ್ರ so it is not mental. I have to remove, sorry, by mistake I have written. Okay, next but the physical irbeku. Physical andra we can say he should fit, proper mental irbeku, mental irbardu, proper sound mind irbeku, fit irbeku. Okay, next moral irbeku. Moral andra daily employees go motivate ಮಾಡಬೇಕು, you can do it ಅಂದ್ರೆ moral motivate ಮಾಡಬೇಕು. ನೆಕ್ಸ್ಟ್ some general education ಇರಬೇಕು. ಓಕೆ, ಜನರಲ್ ಎಜುಕೇಶನ್ ಅಂದ್ರೆ ಅಕೌಂಟಿಂಗ್ ಬಗ್ಗೆ ನಾಲೆಜ್ ಇರಬೇಕು. ಓಕೆ, ಫಂಡ್ ಎಲ್ಲಿಂದ ಬರಬೇಕು ಅದು ಫೈನಾನ್ಷಿಯಲ್ ನಾಲೆಜ್ ಇರಬೇಕು. ಮತ್ ಸಮ್ ಟೆಕ್ನಿಕಲ್ ರಾ ಮಟೀರಿಯಲ್ ಎಲ್ಲಿಂದ ತರಬೇಕು, ಮತ್ ಅದು ನಾವು ಪ್ರಾಡಕ್ಟ್ ನಾವು ಹೆಂಗ್ ಸೆಲ್ ಮಾಡಬೇಕು ಅದು ಸಮ್ ನಾಲೆಜ್ ಇರಬೇಕು. ಓಕೆ, ನೆಕ್ಸ್ಟ್ ಸಮ್ ಸ್ಪೆಷಲ್ ನಾಲೆಜ್ ಇರಬೇಕು. ಓಕೆ, ಸಿ ಜನರಲ್ ಎಜುಕೇಶನ್ ಅಂದ್ರೆ ಸಮ್ ಕೈಂಡ್ ಆಫ್ ಎಜುಕೇಶನ್ ಇರಬೇಕು. ಸ್ಪೆಷಲ್ ನಾಲೆಜ್ ಅಂದ್ರೆ ಅಕೌಂಟಿಂಗ್ ಬಗ್ಗೆ ಸಮ್ ಬೇಸಿಕ್ ನಾಲೆಜ್ ಇರಬೇಕು. ಓಕೆ, ಪ್ರೊಡಕ್ಷನ್ ಬಗ್ಗೆ, ಮಾರ್ಕೆಟ್ ಒಳಗೆ ಹೆಂಗ್ ಸೆಲ್ ಮಾಡಬೇಕು, ಸಮ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆ, ದಿಸ್ ವಾಸ್ ಅಬೌಟ್ ದ ಕ್ವಾಲಿಟೀಸ್ ಅ ಮ್ಯಾನೇಜರ್ ಕಡೆ ಇರಬೇಕು. ಓಕೆ, ಸಿ ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ಯು. ಮ್ಯಾನೇಜರ್ ಕಡೆ ಇರಬೇಕು ಸಮ್ 6 ಆಪರೇಷನ್ ಇರಬೇಕು, ಲೈಕ್ ಟೆಕ್ನಿಕಲ್, ಕಮರ್ಷಿಯಲ್, ಫೈನಾನ್ಷಿಯಲ್, ಸೆಕ್ಯೂರಿಟಿ, ಅಕೌಂಟಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಸಮ್ ಆಕ್ಟಿವಿಟೀಸ್ ಇರಬೇಕು. ಇದು ಆಕ್ಟಿವಿಟೀಸ್ ಹೆಂಗ್ ಪರ್ಫಾರ್ಮ್ ಮಾಡಬೇಕು, ಬೈ 5 ಫಂಕ್ಷನ್ಸ್. ಪ್ರಾಪರ್ ಪ್ಲಾನ್ ಮಾಡಬೇಕು, ಪ್ರಾಪರ್ ಆರ್ಗನೈಸ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕು, ಕೋಆರ್ಡಿನೇಟ್ ಮಾಡಬೇಕು, ಕಂಟ್ರೋಲಿಂಗ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸಮ್ ಕ್ವಾಲಿಟೀಸ್ ಇರಬೇಕು ಟು ಪರ್ಫಾರ್ಮ್ ದಿಸ್ 5 ಫಂಕ್ಷನ್ಸ್, 6 ಆಪರೇಷನ್ಸ್. ಅ ಮ್ಯಾನೇಜರ್ ಕಡೆ ಸಮ್ ಕ್ವಾಲಿಟೀಸ್ ಇರಬೇಕು. ಫಿಸಿಕಲ್ ಕ್ವಾಲಿಟೀಸ್ ಇರಬೇಕು. ಫಿಸಿಕಲ್ ಅಂದ್ರ ಫಿಟ್ ಇರಬೇಕು, he should not be mental. Sound mind ಇರಬೇಕು. ಓಕೆ, he should have some sound mind, ಶಾಣ ಇರಬೇಕು. ಓಕೆ, ನೆಕ್ಸ್ಟ್ ಮಾರಲ್ ಅಂದ್ರ ಎಂಪ್ಲಾಯೀಸ್ ಗೂ ಮೋಟಿವೇಟ್ ಮಾಡಬೇಕು. ಮ್ಯಾನೇಜರ್ಸ್ ಮೇನ್ ವರ್ಕ್ ಇಸ್ ಟು ಮೋಟಿವೇಟ್ ದ ಎಂಪ್ಲಾಯ್ ಟು ಇನಿಷಿಯೇಟ್ ದ ಎಂಪ್ಲಾಯ್.
ಸಮ್ ಎಜುಕೇಶನ್ ಇರಬೇಕು, ಸಮ್ ಬೇಸಿಕ್ ಎಜುಕೇಶನ್ ಇರಬೇಕು, ಮತ್ ಸಮ್ ಸ್ಪೆಷಲ್ ನಾಲೆಜ್ ಇರಬೇಕು, ಲೈಕ್ ಅಕೌಂಟಿಂಗ್ ಬಗ್ಗೆ ನಾಲೆಜ್ ಇರಬೇಕು, ಫೈನಾನ್ಸ್ ಬಗ್ಗೆ ನಾಲೆಜ್ ಇರಬೇಕು. ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್, ಸಮ್ ಮಿನಿಮಮ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. Next, some 14 principles, I think that also includes in the this theory, administrative theory, like proper division of work irbeku. Okay, division of work andra according to the skills, abilities, knowledge, every employees ಏನು ಮಾಡಬೇಕು, ವರ್ಕ್ ಡಿವೈಡ್ ಮಾಡಿ ಕೊಡಬೇಕು, ಸಮ್ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು, ಅಥಾರಿಟೀಸ್ ಕೊಡಬೇಕು. ಆಲ್ರೆಡಿ ಹ್ಯಾವ್ ಡಿಸ್ಕಸ್, ಸಮ್ ಶಾರ್ಟ್ ಒಳಗೆ ಹೇಳ್ತೀನಿ. ಕಂಪನಿ ಒಳಗೆ ಪ್ರಾಪರ್ ಡಿಸಿಪ್ಲಿನ್ಸ್ ಇರಬೇಕು. Okay, there should be only one supervisors. Okay, one boss ಇರಬೇಕು. ಕಂಪನಿ ಒಳಗೆ 10 ಬಾಸ್ ಇತ್ತಂದ್ರ ಕಾನ್ಫ್ಲಿಕ್ಟ್ ಆಗ್ಬೋದು. ಸೇಮ್ 10 ಸೂಪರ್ವೈಸರ್ ಇತ್ತಂದ್ರ ಎವ್ರಿ ಒನ್ ವಿಲ್ ಸ್ಪೀಕ್ ಡಿಫರೆಂಟ್ ವರ್ಡ್ಸ್. ಓಕೆ, ಅದು ಒಂದೇ ಸೂಪರ್ವೈಸರ್ ಇರಬೇಕು, ಒಂದೇ ಬಾಸ್ ಇರಬೇಕು. ನೆಕ್ಸ್ಟ್, ಸಬಾರ್ಡಿನೇಷನ್ಸ್ ಆಫ್ ದ ಇಂಡಿವಿಜುವಲ್ ಇಂಟ್ರೆಸ್ಟ್. ವೆನ್ ಎವರ್ ಅ ಮ್ಯಾನೇಜರ್ ಏನ್ ಮಾಡ್ಬೇಕು, ಎಲ್ಲಾರ್ದ ಪಾಯಿಂಟ್ ಆಫ್ ವ್ಯೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಓನ್ಲಿ 10 ಎಂಪ್ಲಾಯೀಸ್ ತಗೊಂಡ್ ಅಷ್ಟೇ ಇಂಟ್ರೆಸ್ಟ್ ತಗೋಬಾರ್ದು. ಓಕೆ, ನೆಕ್ಸ್ಟ್, ರೆಮ್ಯುನರೇಷನ್ಸ್, ಪ್ರಾಪರ್ ಸ್ಯಾಲರಿ ಕೊಡ್ಬೇಕು, ಪ್ರಾಪರ್ ವೇಜಸ್ ಕೊಡ್ಬೇಕು. ಓಕೆ, ಸಮ್ ಪ್ರಾಪರ್ ಬೆನಿಫಿಟ್ಸ್ ಕೊಡ್ಬೇಕು. ನೆಕ್ಸ್ಟ್, ಸೆಂಟ್ರಲೈಸೇಷನ್ಸ್ ವೇರ್ ಸ್ಕೇಲಾರ್ ಚೈನ್, ಆರ್ಡರ್, ಇಕ್ವಿಟಿ, ಸ್ಟೆಬಿಲಿಟಿ. Okay, initiative and expert decrops. This 14 principles also includes in this administrative theory. So this completes about the administrative theory. Okay, first num theory ಏನಿತ್ತು, bureaucratic theory ಇತ್ತು. Okay, bureaucratic theory ಯಾರು ಕೊಟ್ಟಿದ್ರು, ಮ್ಯಾಕ್ಸ್ ವೆಬ್ಬರ್. Okay, ಇವ್ರೇನ್ ಹೇಳಿದ್ರು, every employees should know their rules, tasks and responsibilities. Okay, ಅವ್ರಿಗೆ ಕ್ಲಿಯರ್ಲಿ ಡಿಫೈನ್ ಮಾಡಬೇಕು. ಎಂಪ್ಲಾಯೀಸ್ ಏನ್ ಮಾಡಬೇಕು, ಕ್ಲಿಯರ್ಲಿ ಡಿಫೈನ್ಡ್ ಪ್ರಿಸ್ಕ್ರೈಬ್ ಮಾಡಬೇಕು. ಓಕೆ, ನಿಮ್ದೇನ್ ಇದು ರೂಲ್ಸ್ ಅದಾವ, ನಿಮ್ದು ಇದು ಟಾಸ್ಕ್ ಅದಾವ, ನೀವೆಲ್ಲ ಕಂಪ್ಲೀಟ್ ಮಾಡಬೇಕು. ಮತ್ ಅವ್ರಿಗೆ ಕಂಟ್ರೋಲ್ ಮಾಡಬೇಕು. ಯಾರು ಕಂಟ್ರೋಲ್ ಮಾಡಬೇಕು, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರಿಗೂ ಕಂಟ್ರೋಲ್ ಮಾಡಬೇಕು. ಇಫ್ ಎನಿ ಪ್ರಾಬ್ಲಮ್ಸ್ ಆದಂದ್ರೆ ಅದು ಏನಾಗ್ತಿತ್ತು, ಬ್ಯೂರೋಕ್ರಾಟಿಕ್ ಥಿಯರಿ ಒಳಗೆ ಏನಾರ ಪ್ರಾಬ್ಲಮ್ಸ್ ಆಗ್ತು, ಏನಾರ ಡಿವಿಯೇಷನ್ ಆತಂದ್ರ ಅದು ಸೀರಿಯಸ್ ಮ್ಯಾಟರ್ ಅಂತಿದ್ರು. ಓಕೆ, ದಿಸ್ ವಾಸ್ ಅಬೌಟ್ ದ ಬ್ಯೂರೋಕ್ರಾಟಿಕ್ ಥಿಯರಿ. ಮತ್ ಇನ್ನೊಂದು ಪಾಯಿಂಟ್ ಹೇಳಿದ್ರು, ಆಸ್ ಪರ್ ದಿಸ್ ಥಿಯರಿ, ಆಸ್ ಪರ್ ದಿಸ್ ವೆಬ್ಬರ್ ಥಿಯರಿ, ಇಫ್ ಅ ಕಂಪನಿ ವಾಂಟ್ ಟು ಅಚೀವ್ efficiency, they can adopt this bureaucratic theory. ಹೆಂಗ್ ಅಡಾಪ್ಟ್ ಮಾಡಬೇಕು, ಡಿವಿಷನ್ ಆಫ್ ಲೇಬರ್ ಮಾಡಬೇಕು, ಪ್ರಾಪರ್ ಹೈರಾರ್ಕಿ ಇರಬೇಕು, ಅಡ್ಮಿನಿಸ್ಟ್ರೇಟಿವ್ ಕ್ಲಾಸ್ ಇರಬೇಕು, ರೂಲ್ಸ್ ಅಂಡ್ ಆಫಿಷಿಯಲ್ ರೆಕಾರ್ಡ್ಸ್ ಇರಬೇಕು. ದಿಸ್ ವಾಸ್ ಅಬೌಟ್ ದ bureaucratic theory. ನೆಕ್ಸ್ಟ್ ಥಿಯರಿ ಏನಿತ್ತು, ಅಡ್ಮಿನಿಸ್ಟ್ರೇಟಿವ್ ಥಿಯರಿ. ಅಡ್ಮಿನಿಸ್ಟ್ರೇಟಿವ್ ಥಿಯರಿ ಯಾರು ಕೊಟ್ಟಿದ್ರು, ಹೆನ್ರಿ ಫೋರ್ಡ್. Okay, Henry Ford have given this administrative theory. Okay, he has talked about company ಒಳಗೆ ಹೆಂಗ್ ಮ್ಯಾನೇಜ್ ಮಾಡಬೇಕು, ಕಂಪ್ಲೀಟ್ ಆರ್ಗನೈಸೇಷನ್ಸ್. ಓಕೆ, ಇದು ಥಿಯರಿ ಹೆಂಗ್ ತಗೊಂಡ್ ಬಂದಿದ್ರು, ಫ್ರಮ್ ಮ್ಯಾನೇಜರ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಟು ಕಂಪ್ಲೀಟ್, ಬಿಕಾಸ್ ವಿ ಕ್ಯಾನ್ ಸೇ ದಿಸ್ ಥಿಯರಿ ಹೆಂಗ್ ತಗೊಂಡ್ ಬಂದಿದ್ರು, ಫ್ರಮ್ ದ ಮ್ಯಾನೇಜರ್ ಪಾಯಿಂಟ್ ಆಫ್ ವ್ಯೂ. ಬಿಕಾಸ್ to run business we need managers. Okay, and managers are the main work is to run the complete organization. From manager point of view ತಗೊಂಡ್ ಇದು ಥಿಯರಿ ಎಕ್ಸ್ಪ್ಲೈನ್ ಮಾಡಿದ್ರು. ಓಕೆ, ಇದರ ಒಳಗೆ ಏನಾಗಿತ್ತು, ಟು ಮ್ಯಾನೇಜ್ ಎನಿ ಆರ್ಗನೈಸೇಷನ್ಸ್ ನಮ್ ಕಡೆ 6 ಆಪರೇಷನ್ ಇರಬೇಕು. ಲೈಕ್ ಫಸ್ಟ್ ವರ್ಡ್ ಟೆಕ್ನಿಕಲ್ ಒಳಗೆ ಪ್ರೊಡಕ್ಷನ್ ಬಗ್ಗೆ ಇರಬೇಕು, ಹೆಂಗ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಎಷ್ಟು ಲೇಬರ್ ಬೇಕು, ಎಷ್ಟು ಮಷೀನ್ಸ್ ಬೇಕು, ಅದೆಲ್ಲ ನಾಲೆಜ್ ಇರಬೇಕು ಟೆಕ್ನಿಕಲ್ ಮ್ಯಾನೇಜರ್ ಕಡೆ. ನೆಕ್ಸ್ಟ್, ಕಮರ್ಷಿಯಲ್, ರಾ ಮೆಟೀರಿಯಲ್ಸ್ ಎಲ್ಲಿಂದ ಪರ್ಚೇಸ್ ಮಾಡ್ಲಿಕ್ಕೆ ನಾವು, ಅದು ಫಿನಿಶ್ ಗುಡ್ಸ್ ಆದ್ಮೇಲೆ ಮಾರ್ಕೆಟ್ ಒಳಗೆ ಹೆಂಗ್ ಸೆಲ್ ಮಾಡಬೇಕು. ಫೈನಾನ್ಷಿಯಲ್ ನಾಲೆಜ್ ಇರಬೇಕು, ನಾವು ಲೋನ್ ಎಲ್ಲಿಂದ ತಗೋಬಹುದು, ಫಂಡ್ ಎಲ್ಲಿಂದ ರೇಸ್ ಮಾಡಬಹುದು. ಲೈಕ್ ದೇರ್ ಆರ್ ವೇರಿಯಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅವ್ರು ಲೋನ್ ಕೊಡ್ತಾರೆ ಫಾರ್ ಕಂಪನೀಸ್, ಫಾರ್ ಆರ್ಗನೈಸೇಷನ್ಸ್, ಫಾರ್ ಬಿಸ್ನೆಸ್. ಲೈಕ್ ವಿ ಹ್ಯಾವ್ IDBI ಬ್ಯಾಂಕ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, IRBI. ಇವ್ರೇನ್ ಮಾಡ್ತಾರೆ, ಸ್ಪೆಷಲಿ ಕಂಪನೀಸ್ಗೂ ಲೋನ್ ಕೊಡ್ತಾರೆ. ಕಂಪನೀಸ್ ವಿ ಕ್ಯಾನ್ ಸೇ, ಇಂಡಸ್ಟ್ರೀಸ್ ವಿ ಕ್ಯಾನ್ ಸೇ, ದೇ ಕ್ಯಾನ್ ಗಿವ್ ದ ಲೋನ್ಸ್. ಅಲ್ಲಿ ನಾವು ಲೋನ್ ರೇಸ್ ಮಾಡಬಹುದು. ಆರ್ ವಿ ಕ್ಯಾನ್ ಇಶ್ಯೂ ದ ಶೇರ್ಸ್. ಇಫ್ ದ ಕಂಪನಿ ಬಹಳ ದೊಡ್ಡದೈತಿ, ಅಲ್ಲಿನ ಫೈನಾನ್ಸ್ ನಾವು ಬೈ ಇಶ್ಯೂಯಿಂಗ್ ಶೇರ್ಸ್ ವಿ ಕ್ಯಾನ್ ರೇಸ್ ದ ಫಂಡ್. ಓಕೆ, ನೆಕ್ಸ್ಟ್, ಸೆಕ್ಯೂರಿಟಿ ಇರಬೇಕು, ಪ್ರೊಟೆಕ್ಷನ್ ಆಫ್ ಗೂಡ್ಸ್ ಕೊಡ್ಬೇಕು, ಮತ್ ಪರ್ಸನ್ಸ್ ಎಂಪ್ಲಾಯೀಸ್ ಬೆನಿಫಿಟ್ಸ್ ಕೊಡ್ಬೇಕು, ಅಕೌಂಟಿಂಗ್ ನಾಲೆಜ್ ಇರಬೇಕು, ಅಡ್ಮಿನಿಸ್ಟ್ರೇಟಿವ್ ನಾಲೆಜ್ ಇರಬೇಕು. ಟು ಅಚೀವ್ ದಿಸ್ 6 ಆಪರೇಷನ್ ಮ್ಯಾನೇಜರ್ ಕಡೆ 5 ಫಂಕ್ಷನ್ಸ್ ಇರಬೇಕು, ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್.
To perform this 5 functions and 6 operation, manager kade some qualities irbeku. Physical qualities irbeku, moral irbeku, general education, special knowledge, and work experience. Okay, like there are some 14 principles we have. Okay, this was about the administrative theory. Next we have scientific management approach. So this I will explain the tomorrow's class. Okay, scientific, and it was a first systematic theory we can say. So it was came in the year 1910. Okay, so this scientific management I will explain the next class. I think hope everyone have understood this theory. Okay, uh, this theory I will explain the next class. I think hope everyone understood Pureutic theory and administrative theory. This scientific and neoclassical theory, others I will compare to the next class. Okay.